ಸ್ಥಿರಾಸ್ತಿಯ ವಿವಿಧ ಪ್ರಕಾರಗಳ ಬಗ್ಗೆ ನಾವು ನೋಡೋದಾದ್ರೆ, ಮೊದಲನೇದಾಗಿ ಭೂಮಿ ನಮಗೆ ಸ್ಥಿರಾಸ್ತಿಯಲ್ಲಿ ಬಹಳ ಪ್ರಮುಖವಾದಂಥ ಅಂಶ. ಸೊ ಭೂಮಿ ಸ್ಥಿರಾಸ್ತಿ ಅಂದ ತಕ್ಷಣ ಇಡೀ ಭೂಮಂಡಲವನ್ನು ನಾವು ಆಸ್ತಿ ಒಳಗಡೆ ನಾವು ಇನ್ಕ್ಲೂಡ್ ಮಾಡ್ಕೊಳಕ್ಕಾಗಲ್ಲ. ಭೂಮಿಯ ಒಂದು ಪದರದ ಒಂದು ಭಾಗ, ಮತ್ತೆ ಅದೊಂದು ಎಲ್ಲೆ. ಸೊ ಇದನ್ನ ಒಳಗೊಂಡಿರ್ತಕ್ಕಂಥದ್ದು. ಸೊ ಈ ಒಂದು ಭೂಮಿಯ ಮೇಲೆ ನಿರ್ಮಾಣ ಮಾಡಲಾಗಿರ್ತಕ್ಕಂಥ ಕಟ್ಟಡಗಳು, ಮನೆಗಳು ಅಥವಾ ವಾಣಿಜ್ಯ ಕಟ್ಟಡಗಳು, ಕಾರ್ಖಾನೆಗಳು, ಗೋಡಾನುಗಳು, ಸೊ ಇವೆಲ್ಲವೂ ಕೂಡ ಈ ಒಂದು ಭೂಮಿ ಒಳಗಡೆ, ಈ ಒಂದು ಏನು ಸ್ಥಿರಾಸ್ತಿ ಒಳಗಡೆ ಬರ್ತವೆ. ಸೊ ಹಾಗೆ ಈ ಒಂದು ಬೌಂಡ್ರಿಗೆ ನಿರ್ಮಾಣ ಮಾಡಿರ್ತಕ್ಕಂಥ ಕಾಂಪೌಂಡ್ ಆಗಿರ್ಬೋದು ಅಥವಾ ಬೇಲಿ ಆಗಿರ್ಬೋದು, ಸೊ ಇವು ಕೂಡ ಒಂದು ಸ್ಥಿರಾಸ್ತಿ ಒಳಗಡೆ ಬರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಸೊ ಹಾಗೆ ಎರಡನೇದಾಗಿ ಈ ಭೂಮಿಯಿಂದ ಬರ್ತಕ್ಕಂಥ ಪ್ರಯೋಜನಗಳು, ಸೊ ಇವನು ಕೂಡ ಸ್ಥಿರಾಸ್ತಿ ಅಂತೇಳಿ ಕರಿತೀವಿ. ಸೊ ಅಂತಂದ್ರೆ ಈ ಒಂದು ಭೂಮಿಯಿಂದ ಏನೇನು ಪ್ರಯೋಜನಗಳು ಅಥವಾ ಅನುಕೂಲಗಳು ಸಿಗ್ತಾ ಇದ್ದಾವೆ, ಸೊ ಇದನ್ನು ಕೂಡ ಒಂದು ಸ್ಥಿರಾಸ್ತಿಯ ಒಂದು ಪಟ್ಟಿ ಒಳಗಡೆ ನಾವು ನೋಡಬಹುದಾಗಿದೆ. ಅಂದ್ರೆ ಆ ಸ್ಥಿರಾಸ್ತಿಗೆ ಸಂಬಂಧಪಟ್ಟಂತ ಒಂದು ಲಾಭಗಳೇನಿದೆ, ಆ ಲಾಭಗಳನ್ನ ಹೊಂದತಕ್ಕಂಥಕ್ಕೇನಿದೆ, ಸೊ ಅದು ಸ್ಥಿರಾಸ್ತಿ. ಮತ್ತೆ ಆ ಒಂದು ಭೂಮಿಗೆ ಸಂಬಂಧಪಟ್ಟಂತ ಬಾಡಿಗೆಯನ್ನು ಸಂಗ್ರಹಣ ಮಾಡ್ತಕ್ಕಂಥ ಒಂದು ರೈಟ್ಸ್ ಏನಿದೆ, ಹಕ್ಕೇನಿದೆ, ಸೊ ಅದನ್ನು ಕೂಡ ನಾವು ಸ್ಥಿರಾಸ್ತಿ ಅಂತೇಳಿ ಈಗ ನೋಡಬಹುದಾಗಿದೆ, ಕರಿಬಹುದಾಗಿದೆ. ಸೊ ನೋಡಿ, ಇಲ್ಲಿ ಬಾಡಿಗೆ ನಮ್ಮ ಕೈಲಿ ಬಂದಾದ್ಮೇಲೆ, ಹಣ ಬಂದಾದ್ಮೇಲೆ ಅದು ಚರಾಸ್ತಿ ಆಗುತ್ತೆ. ಆದ್ರೆ ಆ ಬಾಡಿಗೆನ ಸಂಗ್ರಹಣ ಮಾಡುವಂತ ಹಕ್ಕು ಏನಿದೆ, ರೈಟ್ಸ್ ಏನಿದೆ, ಅದು ಸ್ಥಿರವಾಗಿರ್ತಕ್ಕಂಥದ್ದು. ಒಂದು ಭೂಮಿ, ಒಂದು ಕಟ್ಟಡ, ಅದು ಅದಕ್ಕೆ ಬರ್ತಕ್ಕಂಥ ಬಾಡಿಗೆ ಏನಿದೆ, ಮೌಲ್ಯ ಏನಿದೆ, ಆ ಒಂದು ಹಕ್ಕೇನಿದೆಯಲ್ಲ, ಆ ಸಂಗ್ರಹಣ ಮಾಡುವಂತ ಒಂದು ಹಕ್ಕೇನಿದೆ, ಸೊ ಅದನ್ನ ಇಲ್ಲಿ ನಾವು ಸ್ಥಿರಾಸ್ತಿ ಅಂತ ಕರಿಬಹುದು. ಸೊ ಇಲ್ಲಿ ಕನ್ಫ್ಯೂಸ್ ಆಗುತ್ತೆ, ಏನು ಹಂಗಾರೆ ಹಣ ಇದು ಚರಾಸ್ತಿ ಅಲ್ವಾ, ಇದು ಮೂವಬಲ್ ಪ್ರಾಪರ್ಟಿ ಅಲ್ವಾ ಅಂತೇಳಿ. ಸೊ ಹಣ ನಮ್ಮ ಜೋಬಿ ಬಂದಾದ್ಮೇಲೆ, ನಮ್ಮ ಹತ್ರ ಬಂದಾದ್ಮೇಲೆ ಅದು ಚರಾಸ್ತಿ ಆಗುತ್ತೆ. ಆದ್ರೆ ಅದು ಬರುವಂತೆ ಅಥವಾ ಆ ಸಂಗ್ರಹಣ ಮಾಡುವಂತ ಒಂದು ರೈಟ್ಸ್ ಏನಿದೆ, ಹಕ್ಕೇನಿದೆ, ಸೊ ಅದು ಸ್ಥಿರಾಸ್ತಿಯಾಗಿ ನಾವು ನೋಡಬಹುದಾಗಿದೆ. ಸೊ ಹಾಗೆ ಭೂಮಿಗೆ ಜೋಡಿಸಲಾದ ವಸ್ತುಗಳು, ಏನ್ ನಾವು ಭೂಮಿಯನ್ನು ನಾವು ಸ್ಥಿರಾಸ್ತಿ ಅಂತ ಕರಿತೀವಿ, ಸೊ ಅದಕ್ಕೆ ಜೋಡಿಸಲಾದ ಅಥವಾ ಭೂಮಿಗೆ ಒದಗಿಸಲಾದ ವಸ್ತುಗಳೇನಿವೆ, ಸೊ ಅವನ್ನು ಕೂಡ ನಾವು ಸ್ಥಿರಾಸ್ತಿ ಒಳಗಡೆ ನೋಡಬಹುದಾಗಿದೆ. ಸೊ ಈ ಒಂದು ಭೂಮಿ ಒಳಗಡೆ ಒದಗಿಸಲಾಗಿರ್ತಕ್ಕಂಥ ಅಥವಾ ಭೂಮಿ ಒಳಗಡೆನೆ ಜೋಡಿಸಲಾಗಿರ್ತಕ್ಕಂಥ ಅಥವಾ ಭೂಮಿ ಒಳಗಡೆನೆ ಹೊಂದಿರತಕ್ಕಂಥ ವಸ್ತುಗಳು ನಾವು ನೋಡಿದಾಗ, ಉದಾಹರಣೆಗೆ ಈ ಮರಗಳು, ಈ ಬೆಳೆದು ನಿಂತಿರ್ತಕ್ಕಂಥ ಹುಲ್ಲಾಗಿರ್ಬೋದು ಅಥವಾ ಪೈರಾಗಿರ್ಬೋದು, ಸೊ ಈ ಒಂದು ಅಂಶಗಳನ್ನ ನಾವೇನಂತ ಕರಿಬಹುದು ಹಾಗಾದ್ರೆ ಅಂತಂದ್ರೆ, ಈ ಮರಗಳು ಉದ್ದೇಶ, ಆ ಸಂದರ್ಭಗಳನ್ನ, ಆಯಾ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಇವನ್ನ ನಾವು ಬೈಫರ್ಕೆಟ್ ಆಗಿ ನಾವು ವಿಭಾಗಿಸಿ ನೋಡಬೇಕಾಗುತ್ತೆ. ಈಗ ಒಂದು ಮರ ಶಾಶ್ವತವಾಗಿ ಭೂಮಿ ಮೇಲಿದೆ, ಸೊ ಅದು ಒಂದು ಫಲ ಕೊಡ್ತಕ್ಕಂಥ ಒಂದು ಉದ್ದೇಶದ, ಒಂದು ಹಣ್ಣು ಕೊಡ್ತಕ್ಕಂಥ ಒಂದು ಉದ್ದೇಶದಿಂದ ಆ ಮರ ಇದೆ, ಬಳಕೆ ಆಗ್ತಾ ಇದೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಸೊ ಅದು ಸ್ಥಿರಾಸ್ತಿಯಾಗಿ ನಾವು ನೋಡಬೇಕಾಗುತ್ತೆ. ಸೊ ಅದೇ ಒಂದು ಮರವನ್ನ ಒಂದು ಕಟ್ಟಡ ನಿರ್ಮಾಣಕ್ಕಾಗಿಯೋ ಅಥವಾ ಮನೆ ನಿರ್ಮಾಣಕ್ಕಾಗಿಯೋ ಅಥವಾ ಯಾವುದೋ ಒಂದು ಉದ್ದೇಶಕ್ಕಾಗಿ ಅದು ಬಳಸಿ ಅದನ್ನ ಹೊರಗೆ ರಿಮೂವ್ ಮಾಡುವಂತ, ಬಿಸಾಡುವಂತ ಅಥವಾ ಅದನ್ನು ಹೊರತೆಗೆಯುವಂತ ಒಂದು ಸಂದರ್ಭಗಳಲ್ಲಿ ಅದನ್ನ ಚರಾಸ್ತಿಯಾಗಿ ನಾವು ನೋಡಬೇಕಾಗುತ್ತೆ. ಮರ ಭೂಮಿಯ ಮೇಲೆ ನಿಂತಿದ್ದಾಗ ಶಾಶ್ವತವಾಗಿ ಅದು ಸ್ಥಿರಾಸ್ತಿಯಾಗಿ ಕಂಡಂಥದ್ದು. ಅದನ್ನ ಕಟ್ ಮಾಡಿ ಅದನ್ನ ಪರ್ಚೇಸ್ ಮಾಡಿದ ಮೇಲೆ ಅದು ಚರಾಸ್ತಿ ಆಗುತ್ತೆ. ಸೊ ಇಲ್ಲಿ ಮರ ಅಂದ ತಕ್ಷಣ ನಾವು ಸ್ಥಿರಾಸ್ತಿ ಅಂತ ಹೇಳಕ್ಕಾಗಲ್ಲ, ಅಥವಾ ಮರ ಅಂತ ತಕ್ಷಣ ಅದು ಪರ್ಚೇಸ್ ಅಂತ ನಾವು ಅದನ್ನ ಚರಾಸ್ತಿ ಅಂತ ಹೇಳಕ್ಕಾಗಲ್ಲ. ಆ ಸಂದರ್ಭಗಳು ಅಥವಾ ಆಯಾ ಒಂದು ಪ್ರಕರಣಗಳಿಗೆ ಸಂಬಂಧಪಟ್ಟಂಗೆ ನಾವು ನಿರ್ಧಾರ ಮಾಡಬೇಕಾದ ಸಂದರ್ಭದಲ್ಲಿ ಅದು ಚಿರಾಸ್ತಿನೋ ಅಥವಾ ಸ್ಥಿರಾಸ್ತಿನೋ ಅಥವಾ ಚರಾಸ್ತಿನೋ ಅಂತೇಳಿ ನಾವು ಪರಿಗಣಿಸಬೇಕಾಗುತ್ತೆ. ಸೊ ಹಾಗೆಯೇ ಭೂಮಿಯಲ್ಲಿ ಒದಗಿಸಿರ್ತಕ್ಕಂಥ ವಸ್ತುಗಳೇನಿದೆ, ಈ ಕಟ್ಟಡಗಳು ಅಥವಾ ಮುಂತಾದ ಏನು ನಾವು ಮನೆಗಳಾಗಿರ್ಬೋದು, ಗೋಡಾನ್ಗಳಾಗಿರ್ಬೋದು, ಫ್ಯಾಕ್ಟ್ರಿಗಳಾಗಿರ್ಬೋದು, ಈ ಒಂದು ಕಟ್ಟಡಗಳಲ್ಲಿ ಅಲ್ಲಿ ಒಂದು ನಾವು ಒದಗಿಸಿರ್ತಕ್ಕಂಥ ವಸ್ತುಗಳು, ಈ ಬಾಗಿಲುಗಳು, ಕಿಟಕಿಗಳು ಇವೇನಿದಾವೆ, ಸೊ ಹಂಗಾದ್ರೆ ಬಾಗಿಲು ಮರದಿಂದ ಕಟ್ ಮಾಡಿದೀವಿ, ಅದೊಂದು ಫರ್ನಿಚರ್ಸ್ ಅಂತೇಳಿ ಕರಿಬೋದಾ? ಅದು ಮೂವಬಲ್ ಪ್ರಾಪರ್ಟಿ ಅಂತೇಳಿ ಅಥವಾ ಚರಾಸ್ತಿ ಅಂತೇಳಿ ಕರಿಬೋದಾ? ಇಲ್ಲ. ಅದು ಆ ಮನೆಗೆ ಶಾಶ್ವತವಾಗಿ, ಮನೆ ಹೆಂಗೆ ಭೂಮಿ ಮೇಲೆ ಶಾಶ್ವತವಾಗಿ ಅದನ್ನ ಕಟ್ಟಿದರೋ ಹಾಗೇನೆ ಆ ಮನೆಗೆ ಹೊಂದಿಕೊಂಡಂತೆ ಕಿಟಕಿಗಳನ್ನ, ಬಾಗಿಲುಗಳನ್ನ ಹೊಂದಿಸಲಾಗಿರೋದ್ರಿಂದ ಸೊ ಅದನ್ನ ಒಂದು ಸ್ಥಿರಾಸ್ತಿ ಅಂತೇಳಿ ನಾವು ಇಲ್ಲಿ ಪರಿಗಣಿಸಬೇಕಾಗುತ್ತೆ. ಸೊ ಹಾಗೆ ನಾವು ಈ
ಏನು ಆ ಮನೆ ಒಳಗಡೆ ಕೆಲವು ವಿದ್ಯುತ್ ಉಪಕರಣಗಳು ಅಲಂಕಾರಿಕ ವಸ್ತುಗಳನ್ನು ನಾವು ಅಳವಡಿಸಿರ್ತೀವಿ. ಸೊ ಅವನ್ನ ಹಂಗಾದ್ರೆ ಏನಂತ ಕರಿಬೋದು ಅಂತಂದರೆ ಅವನ್ನ ನಾವು ಚರಾಸ್ತಿಗಳು ಅಂತೇಳಿ ನಾವು ಇಲ್ಲಿ ಪರಿಗಣಿಸ್ಬೋದಾಗಿದೆ. ಸೊ ಇಲ್ಲಿ ಕೆಲವು ಈ ಕನ್ಫ್ಯೂಸ್ಗಳಾಗೋದು ಸಹಜ. ಯಾಕೆಂತಂದರೆ ಅದರ ಸಂದರ್ಭ, ಅದರ ಒಂದು ಪರಿಸ್ಥಿತಿ ಮತ್ತು ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಈ ವಸ್ತುಗಳನ್ನು ಭೂಮಿ ಮೇಲೆ ಇರ್ತಕ್ಕಂಥ ಮರವನ್ನು ಅಥವಾ ಭೂಮಿ ಮೇಲೆ ಮರ ಕಟ್ ಮಾಡಿದ ನಂತರ ಸೊ ಅದರ ಬಳಕೆ ಯಾವ ರೀತಿಯಾಗಿ ಬಳಕೆ ಆಗ್ತಾ ಇದೆ. ಸೊ ಈಗ ಭೂಮಿ ಮೇಲೆ ಒಂದು ಬೆಳೆಯನ್ನೇ ಬೆಳೆದಿದೆ, ಆ ಬೆಳೆ ಹಂಗಂದ್ರೆ ಸ್ಥಿರಾಸ್ತಿನ ಎಲ್ಲ. ಸೊ ಆ ಬೆಳೆ ಯಾವ ಉದ್ದೇಶದಿಂದ ಬೆಳೆದಿದ್ದಾರೆ ಅದನ್ನು ಕಟಾವು ಮಾಡಿ ಅದನ್ನು ಬೇರೆ ಉದ್ದೇಶಕ್ಕೋಸ್ಕರವಾಗಿ ಬಳಕೆ ಮಾಡೋಕ್ಕೋಸ್ಕರ ಬೆಳೆದಿರೋದ್ರಿಂದ ಸೊ ಅದನ್ನು ನಾವು ಇಲ್ಲಿ ಚರಾಸ್ತಿ ಅಂತೇಳಿ ನಾವು ಕರಿತೀವಿ. ಸೊ ಈ ಒಂದು ಅಂಶಗಳನ್ನು ನಾವು ಆಧಾರವಾಗಿ ಇಟ್ಟುಕೊಂಡು ಯಾವುದು ಸ್ಥಿರಾಸ್ತಿ ಯಾವುದು ಚರಾಸ್ತಿ ಅಂತೇಳಿ ನಾವು ಕರಿಬೋದಾಗಿದೆ.